ರಕ್ತವನ್ನಾದರೂ ಕೊಟ್ಟೆವು, ಭೂಮಿಯನ್ನು ಕೊಡುವುದಿಲ್ಲ. ಎಲ್ಲಿಯವರೆಗೂ ಹೋರಾಟ, ಎಲ್ಲವರೆಗೂ ಹೋರಾಟ. ನಮ್ಮ ಭೂಮಿ ನಮ್ಮ ಹಕ್ಕು. ನಮ್ಮ ಶಾಪ ಅಂತ ಅವ್ರಿಗೆ ತಕ್ಕನ ಅವ್ರಂತೂ ಉದ್ಧಾರ ಆಗಲ್ಲ, ನಾಷ್ಟಾಗ ಹೋಗ್ತಾರೆ. ಪಾನ ಅದು ಕೊಡ್ತೀನಿ, ಭೂಮಿ ಕೊಡೋದಿಲ್ಲ. ನಾವು ಕೊಡಲ್ಲ ಅಂದಮೇಲೆ ಏನು ಅಧಿಕಾರ ಇದೆ ಅವ್ರಿಗೆ ನಮ್ಮ ಭೂಮಿನ ತಗೊಳಕ್ಕೆ? ನಮ್ಮ ಭೂಮಿ ತಾಯಿನ ಕಿತ್ಕೊಂಡು ಅವ್ರ ತಾಯಿನ ಸಾಯಿಸ್ಬಿಡ್ಲಿ ಆತ. ಒಬ್ಬರನ್ನ ಹಾಳು ಮಾಡಿ ಒಬ್ಬರು ತುಳಿದು ಇನ್ನೊಂದು ಅಭಿವೃದ್ಧಿ ಮಾಡ್ತೀರಂದ್ರೆ ಇದು ಅಭಿವೃದ್ಧಿ ಅಂತ ನನಗೆ ಗೊತ್ತಿಲ್ಲ. ಶಾಲು ಹಾಕೊಂಡಿದ ತಕ್ಷಣ ಇವರು ರೌಡಿಗಳ ಥರ ವರ್ತನೆ ಮಾಡಬೇಕು. ಅವರು ನಿಗದಿ ಮಾಡಿರೋಂಥ ದರ ನಮಗೆ ಸಮಾಧಾನ ಇಲ್ಲ. ಭೂಮಿ ಕೊಟ್ಟ ಪ್ರತಿ ರೈತನಿಗೆ 1 ಎಕರೆಗೆ 3 ಕೋಟಿ ಭೂ ಪರಿಹಾರ ನೀಡಬೇಕು. ನನ್ನ ಹಿಂದೆ ಕಾಣಿಸ್ತಾ ಇರುವಂತಹ ಈ ಲ್ಯಾಂಡ್ಸ್ ಇವತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಅತ್ಯಂತ ಚರ್ಚಿತವಾಗಿರುವಂತಹ ಭೂ ಹೋರಾಟದ ಒಂದು ಕೇಂದ್ರ ಬಿಂದುವಾಗಿದೆ. ಶಿಡ್ಲಘಟ್ಟ ತಾಲೂಕಿನ ಜಂಗಮಕೋಟೆ ಹೋಬಳಿಯಲ್ಲಿ ಒಟ್ಟಾರೆ 13 ಗ್ರಾಮಗಳ ಭೂಮಿ ಅಂದರೆ 2823 ಎಕರೆ ಭೂಮಿ ಸ್ವಾಧೀನ ಪಡಿಸ್ಕೊಳ್ಬೇಕು ಅನ್ನುವಂತಹ ಒಂದು ಪ್ರಕ್ರಿಯೆ ನಡೀತಾ ಇದೆ. ಆದರೆ ಇದನ್ನ ವಿರೋಧಿಸಿ ರೈತರು ಹೋರಾಟಕ್ಕೆ ಇಳಿದಿದ್ದಾರೆ. ಆದರೆ ಈ ಹೋರಾಟದ ವಿಶೇಷತೆ ಏನಂತಂದ್ರೆ ಈ ರೈತರಲ್ಲೇ 2 ಬಣಗಳಾಗಿ ಮಾರ್ಪಟ್ಟಿದೆ. ಒಬ್ರು ಭೂಮಿಯನ್ನ ಉಳಿಸ್ಕೋಬೇಕು ಅಂತ ಹೇಳ್ತಾ ಇದ್ರೆ, ಮತ್ತೊಂದು ಬಣದ ರೈತರು ಕೈಗಾರಿಕೆ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಈ ಹೋರಾಟ ಏನಾಗ್ತಾ ಇದೆ, ರೈತರ ಬೇಡಿಕೆ ಏನಿದೆ, ಭೂಮಿಯನ್ನ ಉಳಿಸ್ಕೊಳ್ಳೋದಕ್ಕೆ ರೈತರು ಏನ್ ಮಾಡ್ತಾ ಇದ್ದಾರೆ, ಸರ್ಕಾರ ಎಷ್ಟರ ಮಟ್ಟಿಗೆ ಇವರಿಗೆ ಸಪೋರ್ಟಿವ್ ಆಗಿ ನಿಂತಿದ್ದಾರೆ, ಪ್ರತಿಯೊಂದನ್ನು ಕೇಳೋಣ ಈ ವಿಡಿಯೋದಲ್ಲಿ. ರೇಷ್ಮೆ, ಮಾವು, ದ್ರಾಕ್ಷಿ ಮತ್ತು ತರಕಾರಿ ಬೆಳೆಗಳಿಂದ ಹೀಗೆ ಹಚ್ಚ ಹಸಿರಾಗಿ ಕಂಗೊಳಿಸ್ತಾ ಇರುವ ಜಂಗಮಕೋಟೆಯ ಈ ಭೂಮಿ ಇವತ್ತು ಅನಿಶ್ಚಿತತೆಯ ಅಂಚಿನಲ್ಲಿ ನಿಂತಿದೆ. ತಲೆತಲಾಂತರಗಳಿಂದ ಉಳುಮೆ ಮಾಡಿರುವ ಭೂಮಿಯನ್ನು ಕಳೆದುಕೊಳ್ಳುವ ಆತಂಕ ಒಂದೆಡೆಯಾದರೆ, ಕೈಗಾರಿಕಾ ಅಭಿವೃದ್ಧಿಯ ಭರವಸೆ ಮತ್ತೊಂದೆಡೆ. ಪರಿಹಾರವಾಗಿ ಕೋಟಿ ಕೋಟಿ ರೂಪಾಯಿ ಸಿಕ್ಕರೂ ನಮ್ಮ ಬದುಕಿನ ಆಧಾರವಾಗಿರುವ ಈ ಭೂಮಿಗೆ ಪರ್ಯಾಯ ಸಿಗುತ್ತಾ ಅಂತ ಪ್ರಶ್ನೆ ಮಾಡ್ತಾ ಇರುವ ರೈತರು ಹೋರಾಟದ ಹಾದಿಯನ್ನ ಹಿಡಿದಿದ್ದಾರೆ. ಕೃಷಿಯನ್ನೇ ನಂಬಿಕೊಂಡು ಬದುಕು ಕಟ್ಟಿಕೊಂಡಿರುವ ಕುಟುಂಬಗಳಿಗೆ ಇದು ಕೇವಲ ಆಸ್ತಿಯಲ್ಲ, ಅವರ ಅಸ್ತಿತ್ವದ ಪ್ರಶ್ನೆಯಾಗಿದೆ. ಮಕ್ಕಳ ಭವಿಷ್ಯ, ಕುಟುಂಬದ ಜೀವನೋಪಾಯ ಮತ್ತು ಭೂಮಿಯೊಂದಿಗಿನ ಭಾವನಾತ್ಮಕ ನಂಟನ್ನು ಹಣದ ಮೌಲ್ಯದಲ್ಲಿ ಅಳೆಯೋದಕ್ಕೆ ಸಾಧ್ಯ ಇಲ್ಲ ಅಂತ ರೈತ ಮಹಿಳೆಯರು ಕಣ್ಣೀರಿಡ್ತಿದ್ದಾರೆ. ಬಂದು ನೋಡ್ಕೊಂಡು ಹೋದ್ರ ಆಫೀಸರ್, ಅವ್ರ ಕಣ್ಣೇನು ಹಿಂಗೋಯ್ತೋ ಏನೋ ಗೊತ್ತಿಲ್ಲ ನಮಗೆ. ಎಲ್ಲ ಬೆಳೆ ವೀಕ್ಷಣೆ ಮಾಡಿ ಎಲ್ಲ ಅವ್ರ ಹಿಂದೆ ನಾವು ಅಳಿದಾಡಿದ್ರಿ, ತೋಟ ನೋಡ್ಕೊಂಡು ಹೋಗಿದ್ದಾರೆ ಆ ಅಮ್ಮ. ಅವ್ರೇನು ಮನುಷ್ಯ ಇಲ್ವಾ ಏನೋ ಗೊತ್ತಿಲ್ಲ. ಹರಿಶಿಲ್ಪ ಮೇಡಮು ಅವರು ನಾವು ರೈತರ ಮಕ್ಕಳೇ ಅಂದ್ಕೊಂಡು ನಮ್ಮ ಹಿಂದೆ ಓಡಾಡಿದ್ಲಲ್ಲ ಅಮ್ಮ. ಇವೆಲ್ಲ ಬೆಳೆಗಳೆಲ್ಲ ನೋಡಿ ಈ ದ್ರಾಕ್ಷಿ ದೊಡ್ಡದಲ್ಲೇ ನಾವು ಹಣ್ಣು ಕಿತ್ಕೊಟ್ಟಿದ್ರೆ ಅಮ್ಮನಿಗೆ. ಆ ದ್ರಾಕ್ಷಿ ಬೆಳಿಬೇಕಾದ್ರೆ ಫಲವತ್ತಾದ ಭೂಮಿ ಇಲ್ದಿದ್ದು ಬರಡು ಭೂಮಿ ಮೇಲೆ ಬೆಳೀತಾಳ ಅಮ್ಮನ ಕೇಳಬೇಕು ಅಮ್ಮನ್ನ. ಇಂಥ ಭೂಮಿನ ಫಲವತ್ತಾದ ಭೂಮಿ ಅಂತ ಇದ್ರೂ ನಾವು ಬರಡು ಭೂಮಿ ಅಂತ ಹೇಳ್ಬಿಟ್ಟು ಗೋಮಾಳ ಇದೆ, ಅದು ಇದೆ, ಇದಿದೆ. ಎಲ್ಲಿದೆ ಗೋಮಾಳ ಇದ್ದಿದೆ, ಎಲ್ಲಿ ಬೈಲಿದೆ ಅಂತ ತೋರಿಸಿ ಎಲ್ಲ ಪ್ರತಿಯೊಂದು ಭೂಮಿಯಲ್ಲೂ ನಾವು ಬೆಳೀತಾ ಇದ್ದೀವಿ. ಈರುಳ್ಳಿ ಬೆಳ್ಕೊತೀವಿ, ಬೆಳ್ಳುಳ್ಳಿ ಬೆಳ್ಕೊತೀವಿ, ಮನೆಗೆ ಏನು ಬೇಕಾದ ಬೆಳ್ಕೊತೀವಿ, ಹಸುಕ್ಕೆ ಮೇವು ಬೆಳ್ಕೊತೀವಿ, ಶುಂಠಿ ಹಾಕಿದ್ದೀವಿ, ಎಲ್ಲ ಹಾಕಿದ್ದೀವಿ. ಎಲ್ಲ ನೀವು ಬೇಕಾದ್ರೆ ವೀಡಿಯೋ ಮಾಡ್ಕೊಂಡೋಗಿ ಅವ್ರಿಗೆ ತೋರಿಸ್ರಿ ಮೇಡಮ್. ಏನು ನಾವೇನು ಇದು ಮಾಡಲ್ಲ ಹೋಗಲಿ, ಎಲ್ಲ ಇವ್ರಿಗೆ ಕೊಟ್ಬಿಟ್ಟು ನಾವೇನು ಮಾಡ್ಬೇಕು ಹೇಳಿ, ನೀವೇ ಹೇಳ್ರಿ. ಇನ್ನು ಮುಂದೆ ನಮ್ಮ ಮಕ್ಕಳ ಭವಿಷ್ಯ ಏನು? ಅಲ್ಲ ಸರ್, ನಮ್ಮ ಭೂಮಿ ಮಾತ್ರ ಕೊಡಲ್ಲ ಸರ್, ನಮ್ಗೆ ಭೂಮಿ ಬೇಕು ಅಷ್ಟೇ ಸರ್ ನಾವು ಹೇಳೋದು. ನೋಡಿ, ಈ ರೇಷ್ಮೆ ಇವಾಗ ಮನೆ ತುಂಬ ಹುಳು ಐತೆ, 100 ಮೊಟ್ಟೆ ಐತೆ. ಇನ್ನು ವಾರ 1 ಲಕ್ಷ ರೂಪಾಯಿ ಬರುತ್ತೆ. ಯಾರು ಕೊಡ್ತಾರೆ ಸರ್ ಅದು? ಇವಾಗ ನಾವೇನು ನೀವು ದುಡ್ಡು ಕೊಡ್ತೀರಿ, ನಾವು ತಿಂದಾಕ್ಬಿಡ್ತೀರಿ. ಮುಂದೆ ನಮ್ಮ ಮೊಮ್ಮಕ್ಕಳ ಭವಿಷ್ಯ ಏನು, ನಮ್ಮ ಮಕ್ಕಳ ಭವಿಷ್ಯ ಏನು? ಇವಾಗ ದೇವನಹಳ್ಳಿನಾಗೆಲ್ಲ ಏನು ಮಾಡಿ ಅವ್ರ ಜಮೀನಾಗ ಅವರೇ ಕೂಲಿ ಮಾಡ್ತಾವ್ರೆ. ಇವಾಗ ನಾವು ಕೊಟ್ಬಿಟ್ಟು ನಾವು ನಮ್ಮ ಜಮೀನಾಗ ಕೂಲಿ ಮಾಡೋಕ್ಕೆ ಬರವ? ಅವ್ರು ಕೊಡೋ 1.25 ಕೋಟಿ ದುಡ್ಡು ಏನಕ್ಕೆ ಆಗ್ತೈತಿ? ಯಾಕೆ ರಾಜಕೀಯ ಹೋಗ್ತೀವಿ? ಕಣ್ಣಿಲ್ಲ. ಕಲ್ಲು ಭೂಮಿ ಅಂತಾರಲ್ಲ, ಈ ರಸ್ತೆಗಳು ನೋಡಿಬಿಟ್ರೆ ಸಾಕಲ್ಲ. ಅವರು ರಸ್ತೆ ನೋಡಿಬಿಟ್ಟು ಭೂಮಿ ತಾಯಿನೂ ಒಂದೇ, ಅವ್ರ ತಾಯಿನೂ ಒಂದೇ. ನಮ್ಮ ಭೂಮಿ ತಾಯಿನ ಕಿತ್ಕೊಂಡು ಅವ್ರ ತಾಯಿನ ಸಾಯಿಸ್ಬಿಡ್ಲಿ ಆತ. ನಾವು ನೆಮ್ಮದಿಯಾಗಿ ಎಂದು ಅವತ್ತು ಜೀವನ ಮಾಡ್ತೀರಿ. ಯಾಕೆ ನಮ್ಗೆ ಹಿಂಸೆ ಕೊಡ್ತಾವ್ರೆ ರೈತರು? ದೇವರಾಣಿ ನಂಗೆ ಗೊತ್ತಾಗ್ತಾಯಿಲ್ಲ. ಆದಷ್ಟು ರಾಜಕೀಯ ವ್ಯಕ್ತಿಗಳು ಕಣ್ಣು ತೆಗೆದು ರೈತರ ಭೂಮಿ ನೋಡಬೇಕು. ರೈತರಿಂದ ಪ್ರಪಂಚ ಎಷ್ಟೋ ಜೀವನ ಮಾಡ್ತೈತಿ. ಯಾಕೆ ಇಷ್ಟು ಹಿಂಸೆ ಕೊಡ್ತಾರೆ, ಏನು ಮಾಡ್ತಾವ್ರೆ ನಮ್ಗೆ ಗೊತ್ತಾಗ್ತಾಯಿಲ್ಲ. ಸಪೋರ್ಟ್ ಮಾಡ್ತಾವ್ರಲ್ಲ, ಕೊಡ್ತೀರಿ ಅನ್ನೋರು ಸಪೋರ್ಟ್ ಮಾಡ್ತಾವ್ರೆ, ಕೊಡಲ್ಲ ಅನ್ನೋರ್ಗೆ ಯಾಕೆ ಸಪೋರ್ಟ್ ಮಾಡ್ತಾಯಿಲ್ಲ? ಕೆಐಎಡಿಬಿ ಭೂಸ್ವಾಧೀನ ಪ್ರಕ್ರಿಯೆಗೆ ತೀವ್ರ ವಿರೋಧ ವ್ಯಕ್ತಪಡಿಸ್ತಾ ಇರುವ ರೈತರು ಸಂಕಷ್ಟದ ಈ ಸಂದರ್ಭದಲ್ಲಿ ತಮ್ಮ ಪರವಾಗಿ ನಿಲ್ಲಬೇಕಿದ್ದ ಜನಪ್ರತಿನಿಧಿಗಳು ಮೌನ ವಹಿಸಿರೋದು ಮತ್ತಷ್ಟು ನೋವು ತಂದಿದೆ. ನಮ್ಮ ವಿರುದ್ಧವೇ ಷಡ್ಯಂತ್ರ ಮಾಡ್ತಿದ್ದಾರೆ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಬಿಡುವುದಿಲ್ಲ, ಭೂಮಿಯನ್ನು ಬಿಡುವುದಿಲ್ಲ. ರಕ್ತವನ್ನಾದರೂ ಕೊಟ್ಟೆವು, ಭೂಮಿಯನ್ನು ಕೊಡುವುದಿಲ್ಲ.
ಈಗ ಏನಾಗಿದೆ ಅಂದರೆ ನಮ್ಮ ಹದಿಮೂರಹಳ್ಳಿ ಹೋರಾಟ ಹೆಂಗಾಗ್ಬಿಟ್ಟಿದೆ ಅಂದರೆ ಈ ಕಡೆ ಬಿಡದಿ ಮತ್ತು ರಾಮನಗರದಲ್ಲಿ ಎಲ್ಲ ಕಡೆನೂ ನಿಖಿಲ್ ಕುಮಾರಸ್ವಾಮಿ ಬೈಕ್ ರ್ಯಾಲಿ ಮಾಡ್ತೀವಿ, ನಾವು ಪ್ರೊಟೆಕ್ಟ್ ಮಾಡ್ತೀವಿ, ನಾವು ರೈತನ ಭೂಮಿ ಉಳಿಸ್ಕೊಡೋವರೆಗೂ ನಾವು ಬಿಡಲ್ಲ, ಎಷ್ಟೇ DK ಶಿವಕುಮಾರ್ ಸಾಹೇಬರು ಏನೇ ಮಾಡಲಿ ಹಂಗೆ ಹಿಂಗೆ ಅಂತ ವಾಗ್ವಾದಕ್ಕೆ ಇಳಿದಿದ್ದಾರೆ. ಇದೇ ವಿಧಾನಸಭಾ ಕ್ಷೇತ್ರದಲ್ಲಿ ಅದೇ JDS ಪಕ್ಷದವ್ರು ಸರ್ MLA ಆಗಿರೋದು. ಯಾಕೆ ಸರ್ ಇದುವರೆಗೂ ನಾವು ಭೇಟಿ ಆಗಕ್ಕೆ ಹೋಗಿದ್ವಿ, ಭೇಟಿ ಆಗಕ್ಕೆ ಹೋದಾಗೂ ನಮಗೆ ಸಿಕ್ಕಿಲ್ಲ, ಕುಮಾರಸ್ವಾಮಿನೂ ಸಿಕ್ಕಿಲ್ಲ, ನಿಖಿಲ್ ಕುಮಾರ್ ಸಾಹೇಬರು ಸಿಕ್ಕಿಲ್ಲ. ಇದೇ ವಿಧಾನಸಭಾ ಕ್ಷೇತ್ರದ MLA ಅವರು ಹೇಳ್ತಾರೆ ನಮ್ಮ ವಿರೋಧ ಪಕ್ಷದವ್ರು ಅಲ್ಲಿ ಕೂತಿರೋರು, ಅವ್ರು ವಿರೋಧ ಪಕ್ಷದವ್ರು ಕೂತಿದ್ದಾರೆ, ನಮ್ಮ ಪಕ್ಷದವರಲ್ಲ, ನಮ್ಮ ಪಾರ್ಟಿಯವರಲ್ಲ ಅಂತ ನೇರವಾಗಿ ಹೇಳ್ತಾರೆ. ಇನ್ನೊಂದು ಟೈಮ್ ಹೇಳ್ತಾರೆ ನಾನು ಒಬ್ಬ PDO ಟ್ರಾನ್ಸ್ಫರ್ ಮಾಡೋಕ್ಕಾಗಲ್ಲ, ನಾನು KDB ನಿಲ್ಲಿಸೋ ಶಕ್ತಿನೂ ನನಗಿಲ್ಲ, ನನ್ನ ಥರ ಶಕ್ತಿ ನನಗಿಲ್ಲ ಅಂತ ಹೇಳ್ತಾರೆ. ಮತ್ತು ಇನ್ನೊಂದು ಟೈಮ್ ಹೇಳ್ತಾರೆ ನಾನು 450 ಎಕರೆ ನೀರಾವರಿ ಜಮೀನು ಬಿಡಿಸಿದ್ದೀನಿ ಅಂತ ಹೇಳ್ತಾರೆ. ಇಲ್ಲ ಇವರು ಅಭಿವೃದ್ಧಿ ಮಾಡೋದು ಅಂತ ಹೇಳ್ತಾರೆ. MLA ಆಗಲಿ ನಮ್ಮ ಸಚಿವರಲ್ಲಿ ಶಾಸಕರು ಹೇಳ್ತಾ ಇದ್ದಾರಲ್ಲ, ಇವರೆಲ್ಲ ಹೇಳೋ ಮಾತು ಪ್ರಕಾರ ಮಾಡೋಣ. ನಾವು ಇವಾಗ ಅಭಿವೃದ್ಧಿ ಮಾಡ್ಬೇಕಂತ ಹೇಳ್ತಾರೆ, ಅವ್ರದ್ದೇ ಜಮೀನು ನಮ್ಗೆ ಬದಲು ಕೊಡಲಿ, ಬದಲು ಕೊಟ್ಟು ಈ ಜಮೀಗಪ್ಪ ನೀನು ಇಲ್ಲಿ ಇಲ್ಲಿ ನೀರಾವರಿ ಅದೇ ಮಾಡಿ ನೀರು ಕೊಟ್ಬಿಟ್ಟು ಅಲ್ಲಿ ಬೆಳ್ಕೊಂಡು ನಾವು ಅದೇ ಜಮೀನಲ್ಲಿ ಬೆಳ್ಕೊಂತೀರಿ. ನಮ್ಗೆ ಇವಾಗ 2 ಎಕರೆ ಜಮೀನು ತಗೊಂತಾರೆ, 1 ಎಕರೆ ಕೊಡಲಿ ಕಡೆ ಪಕ್ಷ ಅವರು ಕೊಟ್ಟು ಇಲ್ಲಿ ಜಮೀನಲ್ಲಿ ಬೆಳ್ಕೊರಪ್ಪ ನೀವು ರೈತರಾಗೆ ಬದುಕ್ತೀರ ಕೊಡಲಿ, ಜಮೀನು ಕೊಟ್ಟು ಅವರು ಅಭಿವೃದ್ಧಿ ಮಾಡ್ಬೇಕಂತ ಅಭಿವೃದ್ಧಿ ಮಾಡ್ಕೊಂಡು ಅವರು ಬೇಡ ಅನ್ನಲ್ಲ. ಯಾವ ಥರ ಅಭಿವೃದ್ಧಿ ಮಾಡ್ತಾರೋ ಅವ್ರಿಗೆ ಗೊತ್ತಿರಬೇಕು. ಒಂದು 10-12 ವರ್ಷಗಳ ಹಿಂದೆನೇ ರೈತರ ಹತ್ರ ಜಮೀನು ಅವರು ಅಗ್ರಿಮೆಂಟ್ ಮಾಡ್ಕೊಂಡಿದ್ರು. ಅವ್ರಿಗೆ ಅಗ್ರಿಮೆಂಟ್ ಹಾಕಿರೋವಂಥ ರೈತರು ಮಾತ್ರ ನಾವು ಜಮೀನು ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಕಾರಣ ಏನು ಅಂದರೆ ಅವರಿಗೆ ಮೊದಲು ಅವ್ರು 5 ಲಕ್ಷ 10 ಲಕ್ಷ 2 ಲಕ್ಷ 3 ಲಕ್ಷ ಈ ಥರಕ್ಕೆ ಅಗ್ರಿಮೆಂಟ್ ಹಾಕಿ ದುಡ್ಡು ತೊಗೊಂಡಿದ್ರು. ರೈತರಿಗೆ ಸೇರಿರೋದು ಅಷ್ಟೇ ದುಡ್ಡು, 2ರಿಂದ 5 ಅಥವಾ 10 ಲಕ್ಷಕ್ಕೆ ಲಾಸ್ಟ್ ಆಗಿದೆ ಅವ್ರದ್ದು. ಈಗ ಅವ್ರಿಗೇನು ಆಸೆ ತೋರಿಸಿದ್ದಾರೆ ಅಂದರೆ ಈ KDB ಅಧಿಕಾರಿಗಳು ಅಥವಾ ಈ ಮಧ್ಯದಲ್ಲಿರೋಂಥ ಬ್ರೋಕರ್ಗಳು ನಿಮಗೆ 1.5 ಕೋಟಿ ದುಡ್ಡು ಬರುತ್ತೆ, ಅದರಿಂದ ನೀವು ಜಮೀನು ಕೊಟ್ಬಿಡಿ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೋಸ್ಕರಾಗಿ ಒಂದಿಷ್ಟು ರೈತರು ಮಾತ್ರ ನಾವು ಜಮೀನು ಕೊಡ್ತೀವಿ ಅಂತ ಮುಂದೆ ಬಂದು ಇಲ್ಲಿ ನಾವೇನು KDB ಜಮೀನು ಕೊಡಲ್ಲ ಅಂತ ಹೋರಾಟ ಮಾಡ್ತಾ ಇರ್ತಕ್ಕಂಥ ಹೋರಾಟ ಸಮಿತಿ ನಮ್ಮಲ್ಲಿ ಇದೆ. ನಾವು ಸುಮಾರು 2 ವರ್ಷ KDB ನೋಟಿಫಿಕೇಷನ್ ಆಗಿ ಈ ಜೂನ್ 24 ಬಂದರೆ 2 ವರ್ಷ ಆಗ್ತದೆ. ಅವತ್ತಿನಿಂದ ನಾವು ಹಲವಾರು ರೀತಿಯಾಗ ಹೋರಾಟಗಳು ಮಾಡ್ಕೊಂಡು ಬರ್ತಾನೆ ಇದ್ದೀವಿ. ನಮಗೆ ಪರಿಹಾರ ಬೇಡ, ಭೂಮಿಯೇ ಬೇಕು ಎಂಬ ಘೋಷಣೆಯೊಂದಿಗೆ ಅವರು ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ತಾಲೂಕಿನ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಅನಿರ್ದಿಷ್ಟಾವಧಿ ಹೋರಾಟವನ್ನು ಮುಂದುವರೆಸಿದ್ದಾರೆ. ಮೂರು ತಿಂಗಳಿನಿಂದ ನಾವಿಲ್ಲಿ ಧರಣಿ ಮಾಡ್ತಾ ಇರೋದು. ಅವನಿಗೇನು ಜ್ಞಾನ ಬೇಡ, ಯಾವನವನ ಯಾರೋ ಪಡ್ಗಿಲ್ ನನ್ನ ಮಗನ ನಮ್ಮ ಭೂಮಿ ಕಿತ್ಕೊಳಕ್ಕೆ ಯಾರು ಆತ್ನ. ಯಾವ ನೈತಿಕತೆ ಇದೆ ಇವರಿಗೆ? ಮಾಡಬೇಕು, ಕೈಗಾರಿಕೆ ಬೇಡ ಅಂತ ನಮ್ಮ ವಿರೋಧ ಇಲ್ಲ. ಕೈಗಾರಿಕೆ ಪರವಾಗಿ ಮಾಡಬೇಕು, ಭೂಮಿಯನ್ನು ವರ್ಗೀಕರಣ ಮಾಡಬೇಕು. ಆ ಭೂಮಿಯ ವರ್ಗೀಕರಣದ ಆಧಾರದ ಮೇಲೆ ಕೃಷಿಗೆ ಯೋಗ್ಯವಲ್ಲದ ಭೂಮಿಯನ್ನು ಕೈಗಾರಿಕೆ ಮಾಡಬೇಕು. ಅದರಲ್ಲಿ ನಮ್ಮ ವಿರೋಧ ಇಲ್ಲ. ಈ ಭೂಮಿ ಏನಾದರೂ ನಾವು ಕಳ್ಕೊಳ್ಳೋಂಥ ಪರಿಸ್ಥಿತಿಗೆ ಬಂದರೆ ಇವತ್ತು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮೊನ್ನೆ ನಾವೆಲ್ಲ ರೈತರು ಹೇಳಿಕೆ ಕೊಟ್ಟಂತೆ ಸಾಮೂಹಿಕವಾಗಿ ಆತ್ಮಹತ್ಯೆ ಮಾಡ್ಕೊಳ್ಳೋದು ಅಂತೇಳಿ ರೈತರೇ ವಾಲಂಟಿಯರಾಗಿ ಹೇಳ್ತಾ ಇದ್ದಾರೆ. ನಾವು ಮನೆಯಲ್ಲಿರ್ತಕ್ಕಂಥ ದನ ಕರು ಎಲ್ಲ ಸಮೇತ ತನ್ನ ಜಿಲ್ಲಾಧಿಕಾರಿಗಳ ಕಚೇರಿ ಒಳಗಡೆ ಆವರಣದಲ್ಲಿ ಸೇರಿಸಿ ಸಾಮೂಹಿಕ ಆತ್ಮಹತ್ಯೆಯನ್ನು ಮಾಡ್ಕೊಳ್ಳೋದ್ರಲ್ಲಿ ಸಂಶಯ ಇಲ್ಲ. ನಾವು ಯಾಕೆ ಬಿಡ್ಬೇಕು ಭೂಮಿ? ಯಾರಪ್ಪನ ಸತ್ತು ಯಾರು ಬರೋದು ನಮ್ಮ ಭೂಮಿಗೆ? ಕಷ್ಟಗಳು ಅನುಭವಿಸ್ತಾ ಇದ್ದೀವಿ, ಮಾತ್ರ ಭೂಮಿ ಮಾರಿಲ್ಲ ನಾವು. ಯಾರೋ ಕೊಡ್ತಾರೆ, ಅವ್ರು ಕೊಡ್ತಾರೆ, ಇವ್ರು ಕೊಡ್ತಾರೆ, ಮಾರ್ಕೊಡ್ಲಿ ಅವರು. ನಮಗೆ ಬೇಜಾರಿಲ್ಲ. ನಮ್ದು 1 ಎಕರೆ ಐತೆ, ನಾವು ಭೂಮಿ ಕೊಡಲ್ಲ, ಬಿಡೋದು ಇಲ್ಲ, ಬರ್ಲಿಸೋದು ಇಲ್ಲ. KDB ಬಂದರೆ ಅಲ್ಲಿಗೆ ಹೋಗಿ ಸಾಯ್ತೀವಿ ನಾವು. ನಮ್ಮ ಶಾಪ ಅಂತ ಅವ್ರಿಗೆ ತಕ್ಕನ ಅವ್ರಂತೂ ಉದ್ಧಾರ ಆಗಲ್ಲ, ನಾಷ್ಟಾಗಿ ಹೋಗ್ತಾರೆ. ಯಾಕಂದರೆ ಅವ್ರಿಗೆ 106 ಎಕರೆ ಬೇಕು, ನಮ್ಗಿರೋದು 1 ಎಕರೆ. ನಾವು ಯಾಕೆ ಬಿಡಬೇಕು? ಯಾಕೆ ಅವ್ರು ಕಿತ್ಕೊಳಕ್ಕೆ ಬರಬೇಕು? ಇನ್ನು ಭೂಸ್ವಾಧೀನ ಪ್ರಕ್ರಿಯೆಗೆ ಸಂಬಂಧಿಸಿದ ಅಂಕಿ ಅಂಶಗಳು ಯೋಜನೆಯ ಸುತ್ತಲಿನ ವಾಸ್ತವ ಚಿತ್ರಣವನ್ನ ತೆರೆದಿಡುತ್ತವೆ. ಒಟ್ಟು 2823 ಎಕರೆ ಭೂಮಿಯಲ್ಲಿ 474 ಎಕರೆ ಭೂಮಿಯ ಮಾಲೀಕರು ಸ್ವಯಂ ಪ್ರೇರಿತವಾಗಿ ಭೂಮಿ ನೀಡೋದಕ್ಕೆ ಸಮ್ಮತಿ ಸೂಚಿಸಿದ್ದಾರೆ. ನಮಗೆ ಕೃಷಿಯೂ ಬೇಕು, ಕೈಗಾರಿಕೆಯೂ ಬೇಕು ಎನ್ನುತ್ತಿದ್ದಾರೆ. ಅಲ್ಲದೆ ಈ ಭೂಮಿ ಬರಡು ಭೂಮಿಯಾಗಿದ್ದು ಇಲ್ಲಿ ಯಾವುದೇ ಬೆಳೆ ಬೆಳೆಯೋದಕ್ಕೆ ಆಗೋದಿಲ್ಲ ಅನ್ನೋದು ಇವರ ವಾದ. ಇವರು ಕೂಡ DC ಕಚೇರಿ ಮುಂದೆ ಪ್ರತಿಭಟಿಸ್ತಾ ಇದ್ದು ಈ ರೈತರಲ್ಲೂ ಅಸಮಾಧಾನವಿದೆ. ಭೂಮಿ ಕೊಡೋದಕ್ಕೆ ಸಿದ್ಧರಿದ್ರೂ ಘೋಷಿಸಿರುವ ಪರಿಹಾರ ಮೊತ್ತ ನ್ಯಾಯಸಮ್ಮತವಲ್ಲ. ಕನಿಷ್ಠ ಎಕರೆಗೆ 3 ಕೋಟಿ ರೂಪಾಯಿ ಪರಿಹಾರ ಹಾಗೂ ಕುಟುಂಬದ ಸದಸ್ಯರಿಗೆ ಉದ್ಯೋಗ ನೀಡಬೇಕು ಅಂತ ಒತ್ತಾಯಿಸುತ್ತಿದ್ದಾರೆ. ಕೃಷಿನೂ ಬೇಕು, ಕೈಗಾರಿಕೆನೂ ಬೇಕು ಅನ್ನೋದು ಉದ್ದೇಶ. ಯಾಕಂದರೆ ನಮ್ಮ ಜಮಕೋಟೆ ಹೋಬಳಿಯಲ್ಲಿ ಸುಮಾರು 1000 ಎಕರೆಯಲ್ಲಿ ಭೂಪರಿವರ್ತನೆಯಾಗಿ ಇವತ್ತು ಲೇಔಟ್ಗಳು ಮಾಡಿದ್ದಾರೆ. ಅದರಿಂದ ಯಾವುದೇ ರೈತರಿಗಾಗಲಿ, ಯಾವುದೇ ವಿದ್ಯಾವಂತರಿಗಾಗಲಿ, ಯಾವುದೇ ಮಹಿಳೆಯರಿಗಾಗಲಿ ಉದ್ಯೋಗ ಸಿಗ್ತಾಯಿಲ್ಲ.
ನಾಳೆ ಇದೇ ಥರ ಮುಂದುವರೆದರೆ 5 ವರ್ಷದ ಅವಧಿಯಲ್ಲಿ ನಮ್ಮ ಜಮಕೋಟೆ ಹೋಬಳಿ 1 ಇಂಚು ಜಾಗನೂ ಉಳಿಯಲ್ಲ. ಇನ್ನು ಕೃಷಿಗೆ ಯೋಗ್ಯವಲ್ಲದ ಜಮೀನು ಮಾತ್ರನೇ ಈಗ ಹೋಗ್ತಾ ಇರೋದು. ಅದರಿಂದ ಬರಡು ಭೂಮಿ ಆಗಿರೋದ್ರಿಂದ 2000 ಅಡಿ ಹಾಕಿದ್ರೂ ನಮ್ಗೆ ನೀರು ಸಿಗ್ತಾ ಇಲ್ಲ. ಇಂಥ ಬಯಲುಸೀಮೆ ಪ್ರದೇಶ ಅಂತ ಸರ್ಕಾರದಿಂದ ಘೋಷಣೆ ಆಗಿದೆ. ಪ್ರತಿ ಬಾರಿ ಬರಪೀಡಿತ ಪ್ರದೇಶ ಅಂತ ಬರ್ತದೆ. ನಮ್ಮದು ಹಿಂದುಳಿದ ತಾಲೂಕು ಅಂತೇಳಿ ಎಲ್ಲ ಜಾಗದಲ್ಲಿ ರೆಕಾರ್ಡ್ಸಲ್ಲಿದೆ. ಆದ್ದರಿಂದ ನಾವು ಭೂಮಿ ಕೊಡೋಕ್ಕೆ ಸಿದ್ಧವಾಗಿದ್ದೀವಿ. ಅವರು ನಿಗದಿ ಮಾಡಿರೋಂಥ ದರ ನಮಗೆ ಯಾರಿಗೂ ಸಮಾಧಾನ ತಂದಿಲ್ಲ. ಯಾಕೆಂದರೆ ನಮ್ಮ ಜೀವನ ಪೂರ್ತಿ ನಾವು ನಮ್ಮ ಮಕ್ಕಳು ಮೊಮ್ಮಕ್ಕಳು ಬದುಕಂಥ ಭೂಮಿನ ನಾವು ಸರ್ಕಾರಕ್ಕೆ ಬಿಟ್ಕೊಡ್ತಾ ಇದ್ದೀವಿ. ಈಗ ಅವ್ರು ಫಿಕ್ಸ್ ಮಾಡಿರೋಂಥ 1,45,00,000 1,50,00,000 ಇದು ತಗೊಂಡು ನಾವು ಬೇರೆ ಕಡೆ ಭೂಮಿ ಮಾಡೋದಕ್ಕೂ ಆಗಲ್ಲ, ಮುಂದೆ ನಾವು ಅಭಿವೃದ್ಧಿ ಹೊಂದೋದಕ್ಕೂ ಆಗಲ್ಲ. ಅವರು ನಿಗದಿ ಮಾಡಿರೋಂಥ ದರ ನಮಗೆ ಸಮಾಧಾನ ಇಲ್ಲ. ಅದಕ್ಕೋಸ್ಕರ ನಾವು ದರಕ್ಕೋಸ್ಕರ ಹೋರಾಟ ಮಾಡ್ತಾ ಇದ್ದೀವಿ. ಈಗ ನಮ್ಮ ಬೇಡಿಕೆ ಏನಂದರೆ 2.5 ಕೋಟಿಯಿಂದ 3 ಕೋಟಿ 1 ಎಕರೆಗೆ ಪರಿಹಾರ ಕೊಡಲೇಬೇಕು. ಅಷ್ಟು ಕೊಟ್ಟ ಮೇಲೆ ನಾವು ಭೂಮಿನ ಬಿಟ್ಕೊಳ್ಳೋದಕ್ಕೆ ಸಮಾಧಾನವಾಗಿದ್ದೀವಿ. ನಮ್ಮದು ಒಂದೇ ಏನಿವತ್ತು ಕೃಷಿಗೆ ಯೋಗ್ಯವಾದ 400 ಚಿಲ್ಲರೆ ಎಕರೆ ಬಿಟ್ಟಿದ್ದೀರಿ. ಇನ್ನೂ 200 ಎಕರೆ ಬಿಡ್ರಿ, ನಮ್ದು ಯಾವುದೇ ರೀತಿ ಅಭ್ಯಂತರ ಇಲ್ಲ. ನಮ್ಮದು ಕೈಗಾರಿಕೆ ಆಗಬೇಕು. ಭೂಮಿ ಕೊಟ್ಟ ಪ್ರತಿ ರೈತನಿಗೆ 1 ಎಕರೆಗೆ 3 ಕೋಟಿ ಭೂ ಪರಿಹಾರ ನೀಡಬೇಕು. ಮತ್ತು ಭೂಮಿ ಕೊಟ್ಟ ರೈತನ ಪ್ರತಿ ಮನೆಗೆ ಕಾಯಂ ಉದ್ಯೋಗ ಸಿಗಬೇಕು. ಒಂದು ವೇಳೆ ನನಗೆ ಭೂ ಪರಿಹಾರ ಬೇಡ ಅಂದರೆ ಬದಲಿ ಜಮೀನು ಕೊಡಬೇಕು ಅಂತೇಳಿ 3 ಹಕ್ಕುಗಳನ್ನು ಇಟ್ಕೊಂಡು ಇವತ್ತಿಗೆ 86 ದಿವಸ ಆಗಿದೆ ಮೇಡಮ್. ಇವತ್ತು ನೀವು ಗಮನಿಸ್ಬೋದು, ನಮ್ಮ ವೇದಿಕೆಯಲ್ಲಿ ಬ್ಯಾನರ್ ನೋಡಿ ಮತ್ತು ಇಲ್ಲಿರ್ತಕ್ಕಂಥ ಜನ ನೋಡಿ, ಇವತ್ತು ನಮಗೆ ಸಂಪನ್ಮೂಲದ ಮಾಹಿತಿ ಇದೆ. ಇನ್ನು ಭೂಸ್ವಾಧೀನ ವಿಚಾರದಲ್ಲಿ ರೈತರ ನಡುವೆ ಭಿನ್ನಾಭಿಪ್ರಾಯವಿರುವುದನ್ನು ಸ್ಥಳೀಯ ಶಾಸಕ ರವಿಕುಮಾರ್ ಒಪ್ಪಿಕೊಂಡಿದ್ದಾರೆ. ಇದೇ ವೇಳೆ ಭೂಸ್ವಾಧೀನದ ವಿರುದ್ಧ ಹೋರಾಟ ನಡೆಸ್ತಾ ಇರುವವರ ಕುರಿತು ಪ್ರತಿಕ್ರಿಯಿಸಿದ ಅವರು, ಪ್ರತಿಭಟನೆಯಲ್ಲಿ ಭಾಗಿಯಾಗಿರುವವರು ರೈತರಲ್ಲ, ತಮ್ಮ ರಾಜಕೀಯ ವಿರೋಧಿಗಳು ಅಂತ ಆರೋಪಿಸಿದ್ದಾರೆ. ಏನಿವತ್ತು ಎಣ್ಣಂಗೂರು, ನಡುಪನಾಯಕನಹಳ್ಳಿ ಮತ್ತು ಬಸವಪಟ್ಟಣ, ತಾದೂರು ಆ 4 ಗ್ರಾಮಗಳ ಸುತ್ತು ಸುಮಾರು 474 ಎಕರೆ ಇವತ್ತು ಕೃಷಿ ಜಮೀನನ್ನು ರೈತರಿಗೆ ಬಿಡಿಸ್ತಕ್ಕಂಥ ಕೆಲಸ ನಾನು ಒಬ್ಬ ಸರ್ಕಾರದ ವಿರುದ್ಧವಾಗಿರ್ತಕ್ಕಂಥ ಶಾಸಕರು ಪ್ರಾಮಾಣಿಕತೆಯಿಂದ ನಾನು ಕೆಲಸ ಮಾಡಿದ್ದೀನಿ. ಈ ಹೋರಾಟ ಬೇಡ ಅಂತ ಹೋರಾಟ ಮಾಡ್ತಾ ಇರೋರು ಅವರು ನಿಜವಾದ ಫಲಾನುಭವಿಗಳಲ್ಲ. ಅವರೇನು ಅಲ್ಲಿ 2 ಎಕರೆ ಮಂಜೂರಾಗಿರೋರು 10 ಎಕರೆ ಉಳುಮೆ ಮಾಡ್ತಾಯಿದ್ದಾರೆ. ಆ ಜಮೀನು ಉಳಿಸ್ಕೊಳ್ಬೇಕು ಅನ್ನೋದು ಅವ್ರ ಹೋರಾಟ. ಶಾಲ್ವ ಹಾಕೊಂಡಿದ ತಕ್ಷಣ ಇವರು ರೌಡಿಗಳ ಥರ ವರ್ತನೆ ಮಾಡಬಾರ್ದು. ವೈಯಕ್ತಿಕವಾಗಿ ಮಾತಾಡಿದ್ದಾರೆ. ಯಾರನ್ನ ನಮ್ಮ ಉಸ್ತುವಾರಿ ಸಚಿವರನ್ನ, ನನ್ನ KIDB ಅಧಿಕಾರಿಗಳ ಮೇಲೆ ಗಲಾಟೆನೂ ಮಾಡಿದ್ದಾರೆ. ಇವತ್ತು ನಾವು ಯಾಕೆ KIDB ನಮ್ಮ ಕ್ಷೇತ್ರದಲ್ಲಿ ಬರ್ಬೇಕಂತ ಕೇಳ್ತಾ ಇದ್ದೀರಿ ಅಂದರೆ, ಪ್ರತಿನಿತ್ಯ ಸುಮಾರು 15,000 ಜನ ಇವತ್ತು ಬೇರೆ ಜಿಲ್ಲೆಗಳಿಗೆ, ಬೇರೆ ತಾಲೂಕುಗಳಿಗೆ ಹೋಗಿ ಇವತ್ತು ಪ್ರತಿನಿತ್ಯ ಕೆಲಸ ಮಾಡ್ತಾಯಿದ್ದಾರೆ. ಈಗ ಅವ್ರು ಹೋಗೋ ಸಮಯ ನೋಡಿದರೆ ನಮಗೆ ರಾತ್ರಿ 2 ಗಂಟೆಗೆ ಹೋಗ್ತಾರೆ, 4 ಗಂಟೆಗೆ ಹೋಗ್ತಾರೆ. ಈಗ ನಮಗೂ ಇಲ್ಲಿ KIDB ಬಂದಾಗ ನಿರುದ್ಯೋಗ ಇರ್ತಕ್ಕಂಥ ಮಕ್ಕಳಿಗೆ ಒಳ್ಳೆಯದಾಗ್ತದೆ. ಇದೆಲ್ಲದರ ನಡುವೆ ಸರ್ ಎಂ ವಿಶ್ವೇಶ್ವರಯ್ಯ ಡೀಪ್ ಟೆಕ್ ಪಾರ್ಕ್ ಯೋಜನೆಗಾಗಿ KIADB ಭೂ ಸ್ವಾಧೀನ ಪ್ರಕ್ರಿಯೆಯನ್ನು ವೇಗಗೊಳಿಸಿದ್ದು, ವಿವಿಧ ಗ್ರಾಮಗಳ ಭೂಮಿಗೆ ನಿಗದಿತ ಪರಿಹಾರ ಮೊತ್ತ ಘೋಷಿಸಿ ರೈತರಿಗೆ ಅಧಿಕೃತ ನೋಟಿಸ್ ಜಾರಿ ಮಾಡಿದೆ. ತಾದೂರು ಮತ್ತು ಎಣ್ಣಂಗೂರು ಗ್ರಾಮಗಳಲ್ಲಿ ಮುಖ್ಯ ರಸ್ತೆಯಿಂದ 100 ಮೀಟರ್ ವ್ಯಾಪ್ತಿಯ ಭೂಮಿಗೆ ಎಕರೆಗೆ 1.55 ಕೋಟಿ ರೂಪಾಯಿ, ಒಳಭಾಗದ ಜಮೀನುಗಳು ಹಾಗೂ ಕೋಟ್ಲಿಗಾನಹಳ್ಳಿ ಗ್ರಾಮದ ಭೂಮಿಗೆ 1.45 ಕೋಟಿ ರೂಪಾಯಿ, ಕೊಳಿಮೆ ಹೊಸೂರು ಗ್ರಾಮದ ಭೂಮಿಗೆ 1.25 ಕೋಟಿ ರೂಪಾಯಿ ಪರಿಹಾರವನ್ನು ನಿಗದಿಪಡಿಸಲಾಗಿದೆ. ಜೊತೆಗೆ ಅರ್ಹ ಭೂ ಮಾಲೀಕರಿಗೆ ಎಕರೆಗೆ 5 ಲಕ್ಷ ರೂಪಾಯಿ ಭೂ ಪರಿವರ್ತನೆ ಭತ್ಯೆಯನ್ನು ನೀಡಲಾಗುತ್ತಿದೆ. ದೇವನಹಳ್ಳಿ ಬಿಡದಿ ಆಯಿತು, ಈಗ ಜಂಗಮಕೋಟೆ. ಅಭಿವೃದ್ಧಿಗಾಗಿ ಕೈಗಾರಿಕೆನೇ ಬೇಕಾ ಅಥವಾ ಕೃಷಿ ಭೂಮಿಯನ್ನು ಉಳಿಸ್ಕೊಳ್ಬೇಕಾ ಎನ್ನುವಂತಹ ಪ್ರಶ್ನೆ ಈಗ ಮತ್ತೆ ಮುನ್ನೆಲೆಗೆ ಬಂದಿದೆ. ಈ 13 ಹಳ್ಳಿಗಳ ಹೋರಾಟಕ್ಕೆ ಸರ್ಕಾರ ಯಾವ ರೀತಿಯಾಗಿ ಸ್ಪಂದಿಸುತ್ತೆ, ಇವರ ಹೋರಾಟಗಳಿಗೆ ಸರ್ಕಾರ ಏನು ಉತ್ತರ ಕೊಡುತ್ತೆ ಅನ್ನೋದನ್ನ ಈಗ ಸಾವಿರಾರು ರೈತ ಕುಟುಂಬಗಳು ಕಾದು ನೋಡ್ತಾ ಇವೆ. ಕ್ಯಾಮ್ರಾ ಪರ್ಸನ್ ಹರಿ ಜೊತೆ ವೈದೇಹಿ, ಬೆಂಗಳೂರು.